ವೀಕ್ಷಕರ ನಮಸ್ಕಾರ. ಈ 4 ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎಷ್ಟು ರಿಟರ್ನ್ಸ್ ಬರಬಹುದು ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ರಿಟರ್ನ್ಸ್ ಮತ್ತು ರಿಸ್ಕ್ ಎರಡನ್ನೂ ಕೂಡ ನೋಡಬೇಕು. ರಿಸ್ಕ್ ಅಂತಂದಾಗ ನಾವು 5 ವರ್ಷಗಳ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕನ್ಸಿಡರ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಫಂಡ್ಸ್ನ ರಿಟರ್ನ್ಸ್ ಎಷ್ಟು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೋದು. ಮೊದಲನೇದು ನಿಫ್ಟಿ 50 ಇಂಡೆಕ್ಸ್. ಇಲ್ಲಿ ನೀವು ಭಾರತದ ಟಾಪ್ 50 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಿ. ಈ ಇಂಡೆಕ್ಸ್ ಕಳೆದ 5 ವರ್ಷಗಳಲ್ಲಿ 16.48% ಆವರೇಜ್ ರಿಟರ್ನ್ ಅನ್ನು ಕೊಟ್ಟಿದೆ. ಒಂದು ವೇಳೆ ನೀವು 10 ವರ್ಷಗಳವರೆಗೆ 5,000 SIPಯನ್ನು ಮಾಡಿ ಪ್ರತಿ ವರ್ಷ 10% ಸ್ಟೆಪ್ ಅಪ್ ಮಾಡ್ತಾ ಹೋದರೆ ಇದರಿಂದ ನಿಮಗೆ ಎಷ್ಟು ಬರುತ್ತೆ ಗೊತ್ತಾ? 20.17 ಲಕ್ಷ ಬರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 14.05. ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್ 150. ಇಲ್ಲಿ ನೀವು ಭಾರತದ ಟಾಪ್ 150 ಮಿಡ್ ಕ್ಯಾಪ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಇವು ಕಳೆದ 5 ವರ್ಷಗಳಲ್ಲಿ 25.51% ಆವರೇಜ್ ರಿಟರ್ನ್ ಅನ್ನು ಕೊಟ್ಟಿದೆ. ಅದೇ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅನ್ನು ನೋಡಿದ್ರೆ 10 ವರ್ಷಗಳವರೆಗೆ 5,000 SIPಯನ್ನು 10% ಇಯರ್ಲಿ ಸ್ಟೆಪ್ ಅಪ್ ಮಾಡಿದ್ರೆ ಇದರಿಂದ ನಿಮಗೆ ಬರೋದು 31,15,000 ರೂಪಾಯಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ 16.76. ಅಂದರೆ ರಿಟರ್ನ್ಸ್ ಇನ್ನೂ ಹೆಚ್ಚು ಅಪ್ ಆ್ಯಂಡ್ ಡೌನ್ ಆಗಬಹುದು ಅಂತ ಇದರ ಅರ್ಥ. ನೆಕ್ಸ್ಟ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್. ಇಲ್ಲಿ ನೀವು ಭಾರತದ ಟಾಪ್ 250 ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಿ. ಇವು ಕಳೆದ 5 ವರ್ಷಗಳಲ್ಲಿ 25.39% ಆವರೇಜ್ ರಿಟರ್ನ್ ಅನ್ನು ಕೊಟ್ಟಿದೆ. ಅದೇ ಇನ್ವೆಸ್ಟ್ಮೆಂಟ್ ಸ್ಟೈಲ್ 10 ವರ್ಷದವರೆಗೆ 5,000 SIPಯನ್ನು 10% ಇಯರ್ ಆನ್ ಇಯರ್ ಸ್ಟೆಪ್ ಅಪ್ ಮಾಡ್ತಾ ಹೋದರೆ ಇದರಿಂದ ನಿಮಗೆ 30,97,000 ರೂಪಾಯಿ ಬರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 18.46. ಅಂದರೆ ರಿಟರ್ನ್ಸ್ ಇನ್ನೂ ಹೆಚ್ಚು ವಾಲಟೈಲ್ ಇರಬಹುದು ಅನ್ನೋದನ್ನು ಸೂಚಿಸುತ್ತೆ. ನೆಕ್ಸ್ಟ್ ನಿಫ್ಟಿ 500 ಇಂಡೆಕ್ಸ್. ಇಲ್ಲಿ ನೀವು ಭಾರತದ ಟಾಪ್ 500 ಕಂಪನೀಸ್ನಲ್ಲಿ ಇನ್ವೆಸ್ಟ್ ಮಾಡ್ತೀರಿ. ಇದು ಕಳೆದ 5 ವರ್ಷಗಳಲ್ಲಿ 18.63% ಆವರೇಜ್ ರಿಟರ್ನ್ ಅನ್ನು ಕೊಟ್ಟಿದೆ. ಅದೇ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಬಂದು 10 ವರ್ಷಕ್ಕೆ 5,000 SIP ವಿತ್ 10% ಇಯರ್ಲಿ ಸ್ಟೆಪ್ ಅಪ್ ಮಾಡಿದ್ರೆ ಇದರಿಂದ ನಿಮಗೆ ಬರೋದು 22,34,000. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 14.42. ಈಗ ನೀವು ಹೇಳಿ, ನೀವು ಹೇಗೆ ಇನ್ವೆಸ್ಟ್ ಮಾಡ್ತೀರಿ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡಿ.